ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ಕೆ ಸಿದ್ದು ಮಾತಾಡ್ತಾ ಇದ್ದೆ. ಸ್ನೇಹಿತರೆ ಮುಂಚೆ ನಾನೊಂದು ವಿಡಿಯೋ ಮಾಡಿಬಿಟ್ಟಿದ್ದೆ ಸ್ನೇಹಿತರೆ. ಬಿಜಾಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ದಿಂಡವಾರ ಗ್ರಾಮದಿಂದ ಒಂದು ಕಂಚಿನ ಪ್ರತಿಮೆಯನ್ನು ಆರ್ಡರ್ ಕೊಟ್ಟಿದ್ದಾರಂತ. ಶ್ರೀ ರೇವಣಸಿದ್ದೇಶ್ವರ ಪ್ರತಿಮೆಯನ್ನು ಇವಾಗ ನಾನು ಮಾಡಿದ್ದೀನಿ. ಇನ್ನೂ ಮಾಡಬೇಕು, ಇನ್ನೂ ಕೆಲಸಗಳಿದೆ. ನಾನು ಕೆಲಸದ ಜೊತೆಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ನನಗೆ ಬಂದಿರೋದು 2 ಅಡಿ ಒಂದು ಸೈಜಲ್ಲಿ ಶ್ರೀ ರೇವಣಸಿದ್ದೇಶ್ವರ ಒಂದು ಪ್ರತಿಮೆಯನ್ನು ಫಸ್ಟು ನಾವು ಇದನ್ನು ಮಣ್ಣಲ್ಲಿ ಮಾಡಬೇಕಾಗತ್ತೆ. ಮಣ್ಣಲ್ಲಿ ಮಾಡಿಕೊಂಡು ಮತ್ತೆ ಅದಕ್ಕೆ ಅಚ್ಚು ಅಂದರೆ ಸಾಚಾಗಳನ್ನು ರೆಡಿ ಮಾಡಬೇಕಾಗತ್ತೆ. ನಾವು ರೆಡಿ ಮಾಡಿದ ಮೇಲೆ ನಾವು ಅದನ್ನು ಕಂಚಿಗೆ ಬೇಕಾದರೂ ತೊಗೋಬೋದು, ಪಂಚಲು ಬೇಕಾದರೂ ಮಾಡ್ಕೋಬೋದು, ಹಿತ್ತಾಳೆ ಬೇಕಾದರೂ. ನಾವು ಫಸ್ಟು ಇದನ್ನು ಒಂದು ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಇದು ಮಾಡಿದ ಮೇಲೆ ನಾವು ವಿಧವಾಗಿ ಯಾವಾಗ ಬೇಕಾದರೂ ಕೂಡ ಬೆಳ್ಳಿಯಲ್ಲಿ ಮಾಡ್ಬೋದು, ಬಂಗಾರಲ್ಲಿ ಮಾಡ್ಬೋದು, ಯಾವುದೇ ಥರನಾದಂಥದ್ದು ಮಾಡಬೇಕಾಗತ್ತೆ. ಅದಕ್ಕೆ ನಾನು ಫಸ್ಟು ಇದನ್ನು ನಿಮಗೆ ಮಣ್ಣಲ್ಲಿ ಮಾಡಿರೋದು ನಿಮಗೆ ವಿಡಿಯೋದ ಮುಖಾಂತರನ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಯಾಕಂದರೆ ಫುಲ್ಲು ಸರೌಂಡಿಂಗು ರೌಂಡಲ್ಲಿ ತೋರಿಸ್ತೀನಿ ನಿಮಗೆ ಇದನ್ನು ಯಾವ ಥರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಸ್ಟೇಟಲ್ಲಿದೆ, ಮತ್ತು ಹಿಂಗೆ ಸೈಡು ಈ ಥರ ನೋಡಿ ಸೈಡಿಂದನೂ ಕೂಡ ಇದೆ. ಇನ್ನೂ ಇದರಲ್ಲಿ ಕೆಲಸಗಳಿದೆ. ಈಗ ಈ ಲೆಫ್ಟ್ ಅಂದರೆ ಎಡಗೈಯಲ್ಲಿ ಮಾತ್ರ ಈಗ ಮಾಡಿದ್ದೀವಿ, ಇಲ್ಲೆಲ್ಲ ಡಿಸೈನ್ಗಳು ಮಾಡಿದ್ದೀವಿ. ಅದೇ ಥರನಾಗಿ ಬಲಗೈಯಲ್ಲಿನೂ ಕೂಡ ಇನ್ನೂ ಮಾಡ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಮಣ್ಣುಗಳು ಅಂಟಿಸ್ಕೊಂಡು ಆ ಥರನಾಗಿ ಇನ್ನೂ ರೆಡಿ ಮಾಡಬೇಕಾಗತ್ತೆ. ಅದಕ್ಕೆ ನಿಮಗೆ ನಾನು ಮಾಡೋದ್ರ ಜೊತೆಗೆ ನಿಮಗೆ ವಿಡಿಯೋದ ಮುಖಾಂತರ ತೋರಿಸ್ತಾ ಇದ್ದೀನಿ. ಈ ಥರನಾಗಿ ಫುಲ್ಲು ನಿಮಗೆ ರೌಂಡ್ ಶೇಪಲ್ಲಿ ಕೂಡ ತೋರಿಸಿದ್ದೀನಿ ಎಲ್ಲ ಕಡೆಯಿಂದನೂ ಕೂಡ. ಅದೇ ಥರನಾಗಿ ಇದ್ರದ್ದೇ ಆದಂಥ ನಮಗೆ ಒಂದೊಂದು ಫೋಟೋ ಕೊಟ್ಟಿರ್ತಾರೆ ಸ್ನೇಹಿತರೆ. ಇದನ್ನು ನಾವು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದು ಒಂದು ಫೋಟೋ ಕೊಟ್ಟಿರ್ತಾರೆ. ಆ ಫೋಟೋ ನೋಡಿ ಮಾಡಬೇಕಾಗತ್ತೆ. ಅದನ್ನು ಕೂಡ ನಿಮಗೆ ಫೋಟೋ ತೋರಿಸ್ತೀನಿ ನೋಡಿ. ಇವಾಗ ಈ ಥರನಾಗಿ ನಮಗೆ ಫೋಟೋ ಕೊಟ್ಟಿರ್ತಾರೆ. ಅದನ್ನು ಫೋಟೋ ನೋಡಿಕೊಂಡೇ ಮಾಡಬೇಕಾಗತ್ತೆ ಸ್ನೇಹಿತರೆ. ಅದೇ ಥರ ಮುಂದಿನ ದಿನಮಾನಗಳಲ್ಲಿ ಇದನ್ನು ನಾನು ಕಂಚಿಗೆ ಮಾಡಿದ ಮೇಲೆ ಮತ್ತೆ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಕಂಚಿಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಅದನ್ನು ಕೂಡ ನಿಮಗೆ ನಾನು ವಿಡಿಯೋ ಮಾಡಿ ತಮ್ಮ ಮುಂದೆ ತೋರಿಸ್ತೀನಿ. ಎಲ್ಲರೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ.